ಬನ್ನಿ ಈಗ ಇದರ ಬಗ್ಗೆ ಆಳವಾಗಿ ತಿಳಿಯೋಣ. ನಮ್ಮ ಸುತ್ತಮುತ್ತಲ ಪ್ರಪಂಚವನ್ನು ಒಮ್ಮೆ ಗಮನಿಸಿ. ಮೇಲ್ನೋಟಕ್ಕೆ ಎಲ್ಲವೂ ಗೊಂದಲಮಯ, ಅಸ್ತವ್ಯಸ್ತವಾಗಿರುವಂತೆ ಕಾಣುತ್ತೆ, ಹೌದಲ್ವಾ? ಆದರೆ ಆಸಕ್ತಿದಾಯಕ ವಿಚಾರ ಏನೆಂದರೆ, ಈ ಎಲ್ಲದರ ಹಿಂದೆಯೂ ಒಂದು ಗುಪ್ತ ಭಾಷೆ ಇದೆ. ಅದೇ ಗಣಿತದ ವಿನ್ಯಾಸಗಳು ಅಥವಾ ಪ್ಯಾಟರ್ನ್ಸ್. ಈ ವಿವರಣೆಯಲ್ಲಿ ಈ ನಿಗೂಢ ವಿನ್ಯಾಸಗಳು ನಮ್ಮ ಪ್ರಪಂಚವನ್ನು ಹೇಗೆ ನಿಯಂತ್ರಿಸುತ್ತಿವೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲಿದ್ದೇವೆ. ಮುಂದಕ್ಕೆ ಹೋಗುವ ಮುನ್ನ ಒಂದು ಕುತೂಹಲಕಾರಿ ಪ್ರಶ್ನೆಯಿಂದ ಶುರು ಮಾಡೋಣ. ಅಡುಗೆ ಮಾಡೋದು, ಕ್ರೀಡೆಗಳು ಮತ್ತು ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳು, ಇವುಗಳ ನಡುವೆ ಇರುವ ಲಿಂಕ್ ಅಥವಾ ಸಾಮಾನ್ಯ ಅಂಶ ಆದ್ರೂ ಏನು? ಖಂಡಿತ ಮೇಲ್ನೋಟಕ್ಕೆ ಇವುಗಳಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ಸ್ಬಹುದು. ಆದ್ರೆ ಇದರ ಉತ್ತರ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯಪಡ್ತೀರಾ. ಆ ಉತ್ತರವೇ ವಿನ್ಯಾಸಗಳು, ಅಂದರೆ ಪ್ಯಾಟರ್ನ್ಸ್. ಹೌದು, ನಮ್ಮ ದೈನಂದಿನ ಜೀವನ ಪೂರ್ತಿ ಈ ವಿನ್ಯಾಸಗಳಿಂದಲೇ ತುಂಬಿ ಹೋಗಿದೆ. ಸುಮ್ನೆ ಯೋಚಿಸಿ, ನಾವು ಪ್ರತಿದಿನ ಬೆಳಿಗ್ಗೆ ಏಳೋದು, ಶಾಲೆಯ ಟೈಮ್ ಟೇಬಲ್ ಫಾಲೋ ಮಾಡೋದು, ಇದೊಂದು ಪ್ಯಾಟರ್ನ್. ಬ್ಯಾಂಕ್ ಅಥವಾ ಎಟಿಎಂ ವ್ಯವಹಾರಗಳು, ಕ್ರಿಕೆಟು, ಫುಟ್ಬಾಲ್ ಮ್ಯಾಚ್ಗಳಲ್ಲಿ ಸ್ಕೋರ್ ಟ್ರ್ಯಾಕ್ ಮಾಡೋದು, ಇವೆಲ್ಲವೂ ಗಣಿತದ ವಿನ್ಯಾಸಗಳೇ. ಅಷ್ಟೇ ಯಾಕೆ, ಪ್ರತಿದಿನ ಆಗುವ ಸೂರ್ಯಚಂದ್ರರ ಚಲನೆಯಲ್ಲೂ ಒಂದು ಪಕ್ಕಾ ವಿನ್ಯಾಸ ಅಡಗಿದೆ. ವಿಭಾಗ 1. ಗಣಿತ ಎಂದರೇನು? ಇದು ಕೇವಲ ಸಂಖ್ಯೆಗಳಲ್ಲ, ಅದಕ್ಕೂ ಮೀರಿದ್ದು. ಗಣಿತ ಅಂದಾಕ್ಷಣ ನಮ್ಗೆ ನೆನಪಾಗೋದು ಬರೀ ಕಷ್ಟಕರವಾದ ಲೆಕ್ಕಗಳು, ಬಾಯ್ಪಾಠ ಮಾಡ್ಬೇಕಾದ ಸೂತ್ರಗಳು ಅಲ್ವಾ? ಆದ್ರೆ ವಾಸ್ತವದಲ್ಲಿ ಗಣಿತ ಅಂದ್ರೆ ಅದೊಂದು ಅದ್ಭುತ ಕಲೆ ಮತ್ತು ವಿಜ್ಞಾನ. ಹೌದು, ಗಣಿತಜ್ಞರು ಬರೀ ಪ್ಯಾಟರ್ನ್ಗಳನ್ನ ಹುಡುಕಿ ಸುಮ್ಮನಾಗಲ್ಲ. ಬದಲಾಗಿ ಆ ಪ್ಯಾಟರ್ನ್ಗಳು ಅಲ್ಲಿ ಯಾಕಿವೆ, ಅದರ ಹಿಂದಿನ ಕಲಾತ್ಮಕ ಸೌಂದರ್ಯ ಏನು, ವೈಜ್ಞಾನಿಕ ಕಾರಣಗಳೇನು ಅನ್ನೋದನ್ನ ಅವರು ಹುಡುಕ್ತಾರೆ. ಇದೊಂದು ರೀತಿ ದೊಡ್ಡ ಪಜಲ್ ಸಾಲ್ವ್ ಮಾಡಿದಷ್ಟು ಮಜಾವಾಗಿರುತ್ತೆ. ವಿಭಾಗ 2. ಸಂಖ್ಯಾಶ್ರೇಣಿಗಳನ್ನು ದೃಶ್ಯೀಕರಿಸುವುದು, ದೃಶ್ಯ ಪುರಾವೆ. ಸರಿ, ಈಗ ಬರೀ ಥಿಯರಿ ಬಿಟ್ಟು ಸ್ವಲ್ಪ ದೃಶ್ಯಗಳ ಮೂಲಕ ನೋಡೋಣ. ಇಲ್ಲಿ ಗಮನಿಸಿ, 1, 2, 3, 4 ಇವು ನಮ್ಮ ರೆಗ್ಯುಲರ್ ಎಣಿಕೆ ಸಂಖ್ಯೆಗಳು. ಅದೇ 1, 3, 5, 7 ಇವು ಬೆಸ ಸಂಖ್ಯೆಗಳು. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಸಂಖ್ಯೆಗಳನ್ನು ನಾವು ಒಂದು ನಿರ್ದಿಷ್ಟ ರೀತಿಯಲ್ಲಿ ಕೂಡಿಸ್ತಾ ಹೋದ್ರೆ ನಮಗೆ ತ್ರಿಕೋಣೀಯ ಸಂಖ್ಯೆಗಳು ಮತ್ತು ವರ್ಗ ಸಂಖ್ಯೆಗಳು ಅಂತ ಸಂಪೂರ್ಣ ಹೊಸ ಕ್ಯಾಟಗರಿಗಳೇ ಸಿಗ್ತವೆ. ಇದು ಹೇಗೆ ಅಂತ ಮುಂದೆ ನೋಡೋಣ. ಮತ್ತು ಈ ದೃಶ್ಯ ಅದನ್ನು ಎಷ್ಟು ಅದ್ಭುತವಾಗಿ ವಿವರಿಸುತ್ತಿದೆ ನೋಡಿ. ಸಂಖ್ಯೆಗಳನ್ನ ಬರೀ ಅಂಕಿಗಳ ತರಹ ನೋಡ್ದೆ ಆಕಾರಗಳಾಗಿ ದೃಷ್ಟೀಕರಿಸಿದಾಗ ಸಿಗುವ ಮಜಾನೇ ಬೇರೆ. 1, 3, 6 ಮತ್ತು 10 ಈ ಸಂಖ್ಯೆಗಳನ್ನು ಚುಕ್ಕೆಗಳ ಮೂಲಕ ಜೋಡಿಸಿದ್ರೆ ಎಕ್ಸಾಕ್ಟ್ ಆಗಿ ಒಂದು ತ್ರಿಕೋಣ ಸೃಷ್ಟಿಯಾಗುತ್ತೆ. ಅದೇ ರೀತಿ 1, 4, 9, 16 ಸಂಖ್ಯೆಗಳನ್ನು ಜೋಡಿಸಿದ್ರೆ ಪರಿಪೂರ್ಣವಾದ ಚೌಕ ಅಥವಾ ಸ್ಕ್ವೇರ್ ರೆಡಿಯಾಗುತ್ತೆ. ದಟ್ಸ್ ಮೈಂಡ್ ಬ್ಲೋಯಿಂಗ್ ಅಲ್ವಾ? ಈಗ ಇಲ್ಲೊಂದು ಸಣ್ಣ ಗಣಿತದ ಮ್ಯಾಜಿಕ್ ನೋಡೋಣ. ಸತತವಾಗಿ ಬರುವ ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ರೆ ಏನಾಗುತ್ತೆ ಗೊತ್ತಾ? 1ಕ್ಕೆ 3 ಸೇರಿಸಿದ್ರೆ 4 ಬಂತು. 1, 3 ಮತ್ತು 5ನ್ನ ಸೇರಿಸಿದ್ರೆ 9 ಸಿಗುತ್ತೆ. ಅದೇ ರೀತಿ 1, 3, 5, 7ನ್ನ ಕೂಡಿಸಿದ್ರೆ 16 ಆಗುತ್ತೆ. ಅಂದರೆ ಗಮನಿಸಿ, ನಾವು ಸತತ ಬೆಸ ಸಂಖ್ಯೆಗಳನ್ನು ಸೇರಿಸುತ್ತಾ ಹೋದಾಗಲ್ಲ ನಮಗೆ ಪರ್ಫೆಕ್ಟ್ ಆಗಿರುವ ವರ್ಗ ಸಂಖ್ಯೆಗಳೇ, ಅಂದರೆ ಸ್ಕ್ವೇರ್ ನಂಬರ್ಸ್ ಸಿಗುತ್ತಿವೆ. ಈ ಸ್ಲೈಡ್ನಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ಅಂಶ ಏನಂದ್ರೆ ಇದರ ಸ್ಪಷ್ಟ ದೃಶ್ಯೀಕರಣ. ಮೊದಲ 6 ಬೆಸ ಸಂಖ್ಯೆಗಳು ಅಂದ್ರೆ 1, 3, 5, 7, 9 ಮತ್ತು 11 ಇವುಗಳನ್ನ ಕೂಡಿಸಿದ್ರೆ ನಮಗೆ 36 ಸಿಗುತ್ತೆ. ಇದನ್ನೇ ನಾವು ಚುಕ್ಕೆಗಳ ಮೂಲಕ ಪ್ರತಿನಿಧಿಸಿ ಜೋಡಿಸಿದ್ರೆ ವಾವ್, ಅದು 36 ಚುಕ್ಕೆಗಳಿರುವ ಒಂದು ಪರ್ಫೆಕ್ಟ್ ಚೌಕಾಕಾರದ ಗ್ರಿಡ್ ಅನ್ನು ನಿರ್ಮಿಸುತ್ತದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಬರೀ ಸಂಖ್ಯೆಗಳು ಹೇಗೆ ನಿಖರವಾದ ಜ್ಯಾಮಿತೀಯ ಆಕಾರವನ್ನು ಪಡೆಯುತ್ತವೆ ಅಂತ. ಮತ್ತು ವಿಶೇಷವಾಗಿ ಈ 36 ಅನ್ನೋ ಸಂಖ್ಯೆ ಇದೆಯಲ್ಲ, ಇದ್ರ ಬಗ್ಗೆ ನಾವು ಮಾತಾಡ್ಲೇಬೇಕು. ಇದೊಂದು ರೀತಿ ಸ್ಪೆಷಲ್ ನಂಬರ್. ಯಾಕೆಂದ್ರೆ ಇದೇ 36 ಚುಕ್ಕೆಗಳನ್ನು ಬಳಸ್ಕೊಂಡು ನಾವು ಪರಿಪೂರ್ಣ ತ್ರಿಕೋನವನ್ನು ರಚಿಸ್ಬೋದು ಮತ್ತು ಅದೇ 36 ಚುಕ್ಕೆಗಳಿಂದ ಪರಿಪೂರ್ಣ ಚೌಕಾಕಾರವನ್ನು ರಚಿಸ್ಬೋದು. ಸಂದರ್ಭಕ್ಕೆ ತಕ್ಕಂತೆ ಒಂದೇ ಸಂಖ್ಯೆ ಹೇಗೆ ವಿಭಿನ್ನ ವಿನ್ಯಾಸಗಳನ್ನು ಸೃಷ್ಟಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ? ವಿಭಾಗ 3. ಚುಕ್ಕೆಗಳನ್ನು ಬೆಸೆಯುವುದು, ವಿನ್ಯಾಸಗಳ ವಿಸ್ತರಣೆ. ಸರಿ, ಈಗ ಈ ಸರಳ ಕೂಡುವ ಲೆಕ್ಕವನ್ನು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ವಿಸ್ತರಿಸೋಣ. ಇಲ್ಲಿನ ಪ್ರಮುಖ ಪಾಯಿಂಟ್ ಏನಂದ್ರೆ, ಎಣಿಕೆ ಸಂಖ್ಯೆಗಳನ್ನು ಒಂದು ಪೀಕ್ವರೆಗೆ ಅಂದ್ರೆ ಏರಿಕೆ ಕ್ರಮದಲ್ಲಿ ಕೂಡಿಸಿ ಮತ್ತೆ ಅಲ್ಲಿಂದ ಇಳಿಕೆ ಕ್ರಮದಲ್ಲಿ ಕೂಡಿಸಿದ್ರೆ ಏನಾಗತ್ತೆ ನೋಡಿ. 1 ಮತ್ತು 2ಕ್ಕೆ ಮತ್ತೆ 1 ಸೇರಿಸಿದೆ 4 ಬಂತು. 1, 2, 3ಕ್ಕೆ 2 ಮತ್ತು 1ನ್ನ ಸೇರಿಸಿದ್ರೆ 9 ಬರುತ್ತೆ.
ಅಂದ್ರೆ ಈ ರೀತಿಯ ಸಮ್ಮಿತೀಯ ಸಂಕಲನ ಅಥವಾ ಸಿಮೆಟ್ರಿಕಲ್ ಅಡಿಷನ್ ಕೂಡ ನಮಗೆ ಯಾವಾಗಲೂ ಪರ್ಫೆಕ್ಟ್ ಸ್ಕ್ವೇರ್ ಸಂಖ್ಯೆಗಳನ್ನೇ ಕೊಡುತ್ತೆ. ಇದನ್ನೇ ಇನ್ನೊಂದು ಲೆವೆಲ್ಗೆ ತಗೊಂಡೋದ್ರೆ ಹೇಗಿರುತ್ತೆ ಅಂತ ನೋಡೋಣ. 1ರಿಂದ ಶುರು ಮಾಡಿ 100ವರೆಗೂ ಸಂಖ್ಯೆಗಳನ್ನು ಕೂಡಿಸ್ತಾ ಹೋಗಿ ಆಮೇಲೆ 100ರಿಂದ ವಾಪಸ್ 1ವರೆಗೂ ರಿವರ್ಸ್ನಲ್ಲಿ ಕೂಡಿಸಿದ್ರೆ ಅದರ ಟೋಟಲ್ ಮೊತ್ತ ಎಕ್ಸಾಕ್ಟ್ ಆಗಿ 10,000 ಆಗಿರುತ್ತೆ. ಅಕ್ಷರಶಃ 10,000. ಮತ್ತು ಈ 10,000 ಅನ್ನೋದು 100ರ ವರ್ಗ. ಗಣಿತದ ಈ ನಿಖರತೆ, ಈ ಪ್ಯಾಟರ್ನ್ ನಿಜಕ್ಕೂ ವಿಸ್ಮಯಕಾರಿ ಅಲ್ವಾ? ವಿಭಾಗ 4. ಮನುಕುಲದ ಮುನ್ನಡೆ, ನೈಜ ಪ್ರಪಂಚದ ಮೇಲಿನ ಪ್ರಭಾವ. ಇಷ್ಟೊತ್ತು ನಾವು ನೋಡಿದ ಚುಕ್ಕೆಗಳು, ಸಂಖ್ಯೆಗಳು ಬರೀ ಟೆಕ್ಸ್ಟ್ ಬುಕ್ಗೆ ಮಾತ್ರ ಸೀಮಿತ ಅಂತ ಅಂದ್ಕೊಂಡ್ರೆ ಖಂಡಿತ ತಪ್ಪು. ಈ ಅಮೂರ್ತ ಗಣಿತದ ನಿಯಮಗಳು ಮನುಕುಲದ ಇತಿಹಾಸವನ್ನೇ ಬದಲಾಯಿಸಿವೆ. ಸ್ವಲ್ಪ ಯೋಚಿಸಿ, ಮರದಿಂದ ಸೇಬು ಬೀಳುವ ಪ್ಯಾಟರ್ನ್ ಅರ್ಥ ಆಗಿದ್ದಕ್ಕೆ ತಾನೇ ಗುರುತ್ವಾಕರ್ಷಣೆ ಕಂಡಿಡಿಯಲು ಸಾಧ್ಯವಾಗಿದ್ದು. ಅದೇ ನಮ್ಮನ್ನು ಚಂದ್ರ ಮತ್ತು ಮಂಗಳನತ್ತ ಕೊಂಡೊಯ್ಯಲು ದಾರಿ ಮಾಡಿಕೊಟ್ಟಿತ್ತು. ಇತ್ತೀಚೆಗೆ ಜೀನೋಮ್ಗಳ ಪ್ಯಾಟರ್ನ್ ಅರ್ಥ ಮಾಡ್ಕೊಂಡಿದ್ರಿಂದ ಅದೆಷ್ಟೋ ಕಾಯಿಲೆಗಳಿಗೆ ನಾವು ಮದ್ದು ಕಂಡಿಡಿತಿದ್ದೇವೆ. ಇವತ್ತು ನೀವು ಬಳಸುವ ಇಂಟರ್ನೆಟ್, ಕೋಡಿಂಗ್, ಆಪ್ಗಳು, ಡೆವಲಪ್ ಆಗಿರುವ ವಾಹನಗಳು ಇವೆಲ್ಲದರ ಹಿಂದೆಯೂ ಇರೋದು ಇದೇ ಗಣಿತದ ವಿನ್ಯಾಸಗಳ ನಿಖರತೆ. ಇದು ಅಕ್ಷರಶಃ ಒಂದು ಗೇಮ್ ಚೇಂಜರ್. ಹೀಗೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ಸುತ್ತಲಿನ ಈ ಅದೃಶ್ಯ ಗಣಿತದ ವಾಸ್ತುಶಿಲ್ಪದ ಬಗ್ಗೆ ಒಂದು ಅದ್ಭುತವಾದ ಕುತೂಹಲ ಮೂಡೋದು ಗ್ಯಾರಂಟಿ. ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಿಸಬಲ್ಲ ಇನ್ಯಾವ ಗುಪ್ತ ವಿನ್ಯಾಸಗಳು ಪತ್ತೆಯಾಗಲಿವೆ? ಯಾರು ಕಂಡ್ರು? ಆ ಅನ್ವೇಷಣೆ ನಮ್ಮಿಂದಲೇ, ನಿಮ್ಮಿಂದಲೇ ಶುರುವಾಗಬಹುದು. ನಮ್ಮ ಸುತ್ತಮುತ್ತಲಿನ ವಿನ್ಯಾಸಗಳ ಹುಡುಕಾಟ ಹೀಗೆಯೇ ಮುಂದುವರಿಯಲಿ. ಈ ಅದ್ಭುತ ವಿವರಣೆಯಲ್ಲಿ ನಮ್ಮ ಜೊತೆಗಿದ್ದಕ್ಕಾಗಿ ಧನ್ಯವಾದಗಳು.